ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ನಾವು ವಾಸಿಸ್ತಕ್ಕಂಥ ಮನೆಯಲ್ಲಿ ಸಾಕಷ್ಟು ಭಗವಂತನ ಆರಾಧನೆ ಮಾಡ್ತೀವಿ, ವಿಧವಾದ ಪೂಜೆಗಳನ್ನು ಮಾಡ್ತೀವಿ, ಹಾಗೆ ತ್ರಿಕಾಲ ಪೂಜೆಗಳನ್ನು ಮಾಡ್ಕೊಳ್ತೀವಿ. ಅವರ ಒಂದು ಮನಸ್ಸಿಗೆ ತಕ್ಕಂಗೆ, ಅವರ ಭಾವಕ್ಕೆ ತಕ್ಕ ಹಾಗೆ ದೇವರನ್ನು ನಾವು ಆವಾಹನೆ ಮಾಡ್ಕೊಳ್ತೀವಿ, ಪೂಜೆ ಮಾಡ್ಕೊಳ್ತೀವಿ, ಸ್ಥಾಪನೆ ಮಾಡ್ಕೊಳ್ತೀವಿ. ನಮ್ಮ ಯಥಾವಿಧಿಯಾಗಿ ನಾವು ದೇವರ ಪೂಜೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ನಡೀತಾ ಇರುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ದೇವರಿಗೆ ನಾವು ಪುಷ್ಪಗಳನ್ನು, ನಾನಾ ವಿಧವಾದ ಪುಷ್ಪಗಳನ್ನು ಅರ್ಪಣೆ ಮಾಡ್ತಾ ಇರ್ತೀವಿ. ಅದು ಫೋಟೋಗಳಿರ್ಬೋದು, ವಿಗ್ರಹಗಳಿರ್ಬೋದು, ಕಲಶ ಇರ್ಬೋದು. ಇವೆಲ್ಲಕ್ಕೂ ಸಹ ನಾವು ಕೆಲವ್ರ ಮನೆಗಳಲ್ಲಿ ಸಾಲಿಗ್ರಾಮ ಇರುತ್ತೆ, ಕೆಲವು ಮನೆಗಳಲ್ಲಿ ವಿಶೇಷವಾದ ಒಂದು ವಿಗ್ರಹಗಳು ಇರ್ತಕ್ಕಂಥ ಮನೆಗಳಲ್ಲಿ ನಾವು ಅದಕ್ಕೆ ವಿಧವಾಗಿ ಪ್ರಾರ್ಥನೆಯ ಮುಖಾಂತರ, ಅರ್ಚನೆಯ ಮುಖಾಂತರ, ಅಷ್ಟೋತ್ತರದ ಮುಖಾಂತರ, ನಾವು ಷೋಡಶೋಪಚಾರ ಪೂಜೆಯ ಮುಖಾಂತರ ನಾವು ಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಎಲ್ಲರಿಗೂ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾನೆ ಇರುತ್ತೆ, ಈ ಪುಷ್ಪಗಳನ್ನು ನಾವು ಪ್ರತಿನಿತ್ಯವೂ ಅಲ್ಲಿಂದ ತೆಗೆದಾಗ, ದೇವರ ಮನೆಯಿಂದ ಈ ಪುಷ್ಪಗಳನ್ನು ದೇವರುಗಳ ಮೇಲೆ ಇಟ್ಟಿರ್ತಕ್ಕಂಥ ಹೂಗಳನ್ನು ತೆಗೆದಾಗ ಏನು ಮಾಡಬೇಕು? ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಆ ಪುಷ್ಪಗಳನ್ನು ತಗೊಂಡು ನಾವು ಒಂದು ಡಸ್ಟ್ಬಿನ್ ಇರ್ತೈತೆ ಮನೆಯಲ್ಲಿ, ಕಸ ಎಲ್ಲ ಹಾಕ್ತಕ್ಕಂಥ ಜಾಗದಲ್ಲಿ ಏನು ಮಾಡ್ತೀವಿ, ಅದನ್ನೆಲ್ಲವನ್ನು ತೆಗೆದು ಅದರೊಳಗೆ ಹಾಕ್ಬಿಡ್ತೀವಿ. ನಮ್ಮ ಜವಾಬ್ದಾರಿನ ನಾವು ಕಳ್ಕೊಬಿಡ್ತೀವಿ. ಆದರೆ ಶಾಸ್ತ್ರ ಪ್ರಕಾರ, ಧರ್ಮ ಗ್ರಂಥಗಳ ಪ್ರಕಾರ ನೋಡೋಕೆ ಹೋದಾಗ ಅದರಲ್ಲಿ ಸಾಕಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನಾವೇನು ಮಾಡ್ತೀವಿ, ಈಗ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ, ಮಂತ್ರ ಹೇಳ್ತಕ್ಕಂಥ ಸಂದರ್ಭ, ಆರತಿ ಮಾಡ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಆ ಪುಷ್ಪಗಳ ಮುಖೇನ ಭಗವಂತನಿಗೆ ಅದು ಅರ್ಪಣೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಪುಷ್ಪಗಳಿಗೆ ಒಂದು ದೈವತ್ವ ಬಂದಿರುತ್ತೆ, ಪಾಸಿಟಿವ್ ಧನಾತ್ಮಕ ಶಕ್ತಿ ಇರುತ್ತೆ, ದೇವತಾ ಲಹರಿಗಳು ಆ ಪುಷ್ಪಗಳಲ್ಲಿರ್ತವೆ. ಹಾಗಾಗಿ ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪು. ಇದರಿಂದ ನಮಗೇನಾಗುತ್ತೆ, ನಮ್ಮ ಪೂಜೆಗಳು ಪರಿಪೂರ್ಣ ಆಗೋದಿಲ್ಲ. ಕರ್ಮಕ್ಕನುಸಾರವಾಗಿ ಜೀವನಗಳು ನಡೆದರೂ ಕೂಡ ಆ ಕರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಕಷ್ಟಗಳು ಬಂದಾಗ ಅದು ನಿವಾರಣೆ ಆಗೋದು ಹೇಗೆ ಅಂತ ಹೇಳಿದ್ರೆ, ಪೂಜೆ ಪರಿಪೂರ್ಣ ಆಗಬೇಕು, ಸಮಾಪ್ತಿ ಆಗಬೇಕು. ಹಾಗಾಗಿ ಅಲ್ಲಿ ಏನು ಮಾಡಬೇಕು, ಇದಕ್ಕೆ ಏನಾದರೂ ವಿಶೇಷವಾಗಿ ಒಂದು ಬೇರೆ ಪದ್ಧತಿ ಇದೆಯಾ ಅಂದರೆ ಹೌದು ಇದೆ. ಯಾವ ರೀತಿ ನಾವು ಮಾಡ್ತಕ್ಕಂಥ ಇವತ್ತಿನ ದಿವಸ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿದ್ದೀವಿ, ತೃಪ್ತಿಯಾಗಿ ದೇವರಿಗೆ ಆ ಹೂಗಳನ್ನು ಅರ್ಪಣೆ ಮಾಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಎಲ್ಲ ಮಂತ್ರಗಳನ್ನು ಹೇಳಿದ್ದೀವಿ. ನಾಳೆಯ ದಿನ ನಾವು ಹೊಸದಾಗಿ ಮತ್ತೆ ಪೂಜೆ ಮಾಡೋಕ್ಕೆ ಹೊರಟಾಗ ಆ ಪುಷ್ಪಗಳನ್ನೆಲ್ಲವನ್ನೂ ಕೂಡ ಒಂದು ಕವರಿಗೆ, ಒಂದು ಏನಾದರೂ ಒಂದು ಕವರ್ ಇದ್ದರೆ ಆ ಕವರಲ್ಲಾಗ್ಬೋದು, ಪೇಪರಲ್ಲಾಗ್ಬೋದು, ನ್ಯೂಸ್ ಪೇಪರ್ ಆಗ್ಬೋದು, ಅದಕ್ಕೆಲ್ಲವನ್ನೂ ಕೂಡ ಅಲ್ಲಿ ಇಟ್ಟು ಅದನ್ನು ಏನು ಎಡಗೈಯಲ್ಲಾಗಲಿ ಕಾಲು ಮುಟ್ಟಿಸ್ಬಾರ್ದು, ಯಾವುದಕ್ಕೂ ತಾಕಬಾರ್ದು. ಆ ರೀತಿ ಆ ಕವರಲ್ಲಿ ಹಾಕಿ, ಆ ಕವರಲ್ಲಿ ಪೂರ್ತಿಯಾಗಿ ಅದನ್ನು ಮುಚ್ಚಿ ಅಥವಾ ಕಟ್ಟಿಕೊಂಡು ಅಥವಾ ಕವರಲ್ಲಿ ಹಾಕ್ಕೊಂಡು ನೀವು ಅದನ್ನು ಒಂದು ಕಡೆ ಪಕ್ಕಕ್ಕೆ ಇಟ್ಟು ನಿಮ್ಮ ಪೂಜೆಯನ್ನೆಲ್ಲ ಪರಿಪೂರ್ಣ ಮಾಡ್ಕೊಳ್ಳಿ. ನಿಮ್ಮ ಪೂಜೆಯನ್ನು ಮತ್ತೆ ಯಥಾವಿಧಿಯಾಗಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನಂತರ ಏನು ಮಾಡಬೇಕು, ಆ ಪುಷ್ಪಗಳನ್ನು ಯಾವುದಾದ್ರೂ ಗಿಡಗಳ ಹತ್ರ, ತುಳಿದೇ ಇರತಕ್ಕಂಥ ಗಿಡಗಳ ಹತ್ರ ಹಾಕ್ತಕ್ಕಂಥದ್ದು. ಈ ರೀತಿ ಸಂಪೂರ್ಣವಾಗಿ ತುಂಬ ಹಾಕಿದಂಥದ್ದನ್ನೆಲ್ಲವನ್ನು ಕೂಡ ನಾವೇನು ಮಾಡಬೇಕು, ಸಾಧ್ಯವಾದರೆ ನಿಮ್ಗೆ ಅನುಕೂಲ ಆದರೆ ನೀರಿಗೆ ಅಂತ ಹೇಳುತ್ತೆ, ನೀರಿಗೆ ಬಿಡೋಕ್ಕಾಗಲ್ಲ. ಹಾಗಾಗಿ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಗಿಡಗಳ ಹತ್ರ ಇದನ್ನು ಹಾಕದಾ ಇದ್ದರೆ ಅದರಿಂದ ನಮಗೇನಾಗುತ್ತೆ, ಭೂಮಿಗೆ, ಆ ತಾಯಿಗೆ ಧನಾತ್ಮಕ ಶಕ್ತಿ ಹೋದರೂ ಕೂಡ ಅದು ನಮ್ಮ ಮನೆಯಿಂದ ಹೋಗುತ್ತೆ, ಅದು ನಮಗೆ ವಾಪಸ್ಸು ಕೂಡ ಹಾಗೇ ಬರುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಗಟ್ಟಿ ನಂಬಿಕೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ನೀವು ಪೂಜೆಯನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೀರೋ ಆ ಪೂಜೆಯಿಂದ ತೆಗೆದಂಥ ಪುಷ್ಪಗಳನ್ನು ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಾಗಿ ಅದನ್ನು ಒಂದು ಕಡೆ ಹಾಕೋದ್ರಿಂದ ಅದು ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ನಾವು ಮಾಡಿದ್ದೆ ಆದರೆ ಪೂಜೆ ಕೂಡ ಪರಿಪೂರ್ಣ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.